ಇಲ್ಲಿ ಯಾವ ಪಕ್ಷ ಭೇದ ಬೇಡ ಮಾಡೋದಿಷ್ಟೇ. ಸರ್ಕಾರಿ ಶಾಲೆ ಸ್ಕೂಲ್ ಮಕ್ಕಳು ಪ್ರಾಣ ಉಳಿಸೋದು. ನಮಸ್ಕಾರ ವೀಕ್ಷಕ ಬಾಂಧವರ, ನಾನು ನಿಮ್ಮ ರಘುಸೂರ್ಯ. ಈಗ ನೋಡ್ಕೊ ಬಂದಿರೋ ದೃಶ್ಯಾವಳಿಗಳು, ಇದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸ್ತೇನೆ. ಈ ದೃಶ್ಯಾವಳಿಗಳು ನಮ್ಮ ಸಿಡೇದಹಳ್ಳಿಯ ಅರಳಿ ಮರದ ಕೆಳಗಡೆ ಇರುವಂತಹ ಸರ್ಕಾರಿ ಶಾಲೆ ಹತ್ರ ಇರುವಂಥದ್ದು. ಈ ಸರ್ಕಾರಿ ಶಾಲೆಯ ಕಾಂಪೌಂಡ್ಗೆ ಒತ್ತಾಗಿ ಯಾರೋ ಬಡವರು ತಳ್ಳೋಗಾಡಿನಲ್ಲಿ ತರಕಾರಿ ಮಾರೋದು, ಹಣ್ಣುಗಳು ಮಾರೋದು, ಏನೋ ಮಾಡಿಕೊಂಡು ಜೀವನವನ್ನು ಕಟ್ಕೊಂಡಿರ್ತಾರೆ. ಆಲ್ ಆಫ್ ಅ ಸಡನ್ ಒಬ್ಬ ವಕೀಲರು, ತಿಮ್ಮೇಗೌಡ ಅಂಥೇಳಿ, ಆ ವಕೀಲರು ಇವರ ಮೇಲೆ ಒಂದು ಕಂಪ್ಲೇಂಟ್ ಆಗಿ ಎನ್ಕ್ರಾಚ್ಮೆಂಟ್ ಆಗಿದೆ, ಫುಟ್ಪಾತ್ ಏರಿಯಾ ಎನ್ಕ್ರಾಚ್ಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು BBMP ಕಂಪ್ಲೇಂಟ್ ಹಾಕಿ BBMP ಅವ್ರ ಹತ್ರ ಜಗಳ ಮಾಡಿ ಆ ಎನ್ಕ್ರಾಚ್ಮೆಂಟ್ ತೆರವು ಮಾಡ್ಲಿಕ್ಕೆ ಕರ್ಕೊಂಡ್ಬರ್ತಾರೆ. ನಾವು ಆ ಸ್ಥಳಕ್ಕೆ ಹೋದಾಗ ಅಲ್ಲಿ ಎನ್ಕ್ರಾಚ್ಮೆಂಟ್ ಅನ್ನೋದು ಏನೂ ಇಲ್ಲ. ತಳ್ಳೋ ಗಾಡಿ ಮೇಲೆ ಹಾಕೊಂಡಿದ್ದಾರೆ, ಸಣ್ಣ ಪುಟ್ಟ ತರಕಾರಿ ಬುಟ್ಟಿಗಳು ಇವನ್ನೆಲ್ಲ ಇಟ್ಕೊಂಡಿದ್ದಾರೆ. ಇಷ್ಟಕ್ಕೆ ಎನ್ಕ್ರಾಚ್ಮೆಂಟ್ ಅಂತ ಹೇಳ್ಬಿಟ್ಟು ಈ ವಕೀಲರು ಅವರ ಮೇಲೆ ಸಿಕ್ಕಾಪಟ್ಟ ಗಲಾಟೆ ಮಾಡಿ ಕೂಗಾಡಿ ರೇಗಾಡಿ, ಅಲ್ಲಿ BBMP ಅಧಿಕಾರಿಗಳ ಮೇಲೂ ರೇಗಾಡಿ ಕೂಗಾಡಿ ಆ ಎನ್ಕ್ರಾಚ್ಮೆಂಟ್ನ ಕ್ಲಿಯರ್ ಮಾಡಿಸ್ದಾಗ ವಕೀಲರನ್ನ ಕೇಳಲಾಗತ್ತೆ, ಯಾಕೆ ವಕೀಲರೇ ಏನಾಯ್ತು, ಇಷ್ಟೊಂದು ನೀವು ಈ ಬಡವರ ಮೇಲೆ ಇಷ್ಟೊಂದು ಕೋಪ ಏನಕ್ಕೆ ನಿಮಗೆ, ಯಾಕೆ ಇಂಥ ಕೆಲಸ ಮಾಡ್ತೀರಾ ಅಂತ ಕೇಳಿದ್ರೆ ಈ ವಕೀಲರು ಹೇಳ್ತಾರೆ, ವಕೀಲರು ಒಪ್ಕೋತಾರೆ, ಆ್ಯಕ್ಚುಲಿ ಹೇಳೋದಲ್ಲ, ಒಪ್ಕೋತಾರೆ. ಇಲ್ಲಿ ಒಂದು ಹಂಪ್ ಹಾಕ್ಸ್ಲಿಕ್ಕೆ ಅಂತ ಹಂಪ್ ಹಾಕ್ಸ್ಲಿಕ್ಕೆ ಹೋದಾಗ ಇವ್ರು ಯಾರು ಅದಕ್ಕೆ ಸಹಕಾರ ಕೊಡಲಿಲ್ಲ, ಅದಕ್ಕೆ ನಾನು ಇವ್ರ ಮೇಲೆ ಕಂಪ್ಲೇಂಟ್ ಹಾಕಿ ಎನ್ಕ್ರಾಚ್ಮೆಂಟ್ ಅಂತ ಹೇಳ್ಬಿಟ್ಟು ಅವ್ನು ಕ್ಲಿಯರ್ ಮಾಡಿಸ್ತಾ ಇದ್ದೀನಿ, ಎಲ್ಲ ತೆರವುಗೊಳಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಎಂಥ ಮಾನಸಿಕ ಅಂಗವಿಕಲತೆ ಈ ಅಪ್ಪಂದು ಅಂತ. ಅಲ್ಲ ರೀ, ಹಂಪ್ ಹಾಕ್ಸೋದಕ್ಕೆ ಅದಕ್ಕೆ ಅನುಮತಿ ಕೊಡೋದಕ್ಕೆ ಅವರೇ ತಳ್ಳೋ ಗಾಡಿನಲ್ಲೋ ಇದರಲ್ಲೋ ವ್ಯಾಪಾರ ಮಾಡ್ಕೊಂಡು ಜೀವನ ಕಟ್ಕೊಂಡಿದ್ದಾರೆ. ನೀವು ಹಂಪ್ ಹಾಕ್ಸಂಗಿದ್ರೆ ನಿಮ್ಮ ಪಾಡಿ ಹಂಪ್ ಹಾಕ್ಸ್ಬೇಕಾದ್ರೆ ಇಷ್ಟೊಂದು ಹಾರಾಟ ಮಾಡುವಂಥ ಶಕ್ತಿ ಇರುವಂಥ ವಕೀಲರು ರಸ್ತೆಗೆ ಹಂಪ್ ಹಾಕೋದಕ್ಕೆ ಈ ತರಕಾರಿ ಮಾರೋರು ಕೇಳಬೇಕಿತ್ತ? ಅವರು ಇವ್ರ ಸಪೋರ್ಟ್ಗೆ ಬರಲಿಲ್ವಂತೆ. ಅವತ್ತು ಆ ಹಂಪ್ ಹಾಕ್ಸ್ಲಿಕ್ಕೆ ಹೋದಾಗ ಆ ಸಪೋರ್ಟ್ಗೆ ಬರಲಿಲ್ಲ ಅಂತ ಹೇಳಿ ಇವ್ರ ಮೇಲೆ ಈ ರೀತಿಯಾಗಿ ಉಗ್ರವಾದಂತಹ ಒಂದು ಕ್ರಮವನ್ನು ತಗೊಂಡಿದ್ದಾರೆ. ಕೊನೆಗೆ ಅವತ್ತು ಆ ಹಂಪ್ ಹಾಕಿಲ್ಲ. ಕೊನೆಗೆ ಅಲ್ಲಿ ಹೋದ್ಮೇಲೆ ಸ್ಥಳೀಯರೆಲ್ಲ ಸೇರ್ಕೊಂಡ್ರು, ಸ್ಥಳೀಯರೆಲ್ಲ ಮಾತಾಡಿದ್ರು, ಎಲ್ಲರೂ ಮಾತಾಡಿದ್ರು ಕೂಡ ಯಪ್ಪ ಒಂದೇ ವಾದ, ಎಲ್ಲ ಆಗಲ್ಲ ಅಂತ ಹೇಳಿ. ಸರ್, ನಾನು ಪಬ್ಲಿಕ್ ಅಲ್ಲಿ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಸರ್ಕಾರಿ ಶಾಲೆ ಸ್ಕೂಲ್ ಮಕ್ಕಳು ಪ್ರಾಣ ಉಳಿಸೋದು. ಸರ್ ಎಲ್ಲಿಂದ ಬರ್ತಾರೆ ಸ್ಕೂಲ್ ಬಿಟ್ರೆ ಸರ್ ಒಂದ್ ನಿಮಿಷ, ಟ್ರಾನ್ಸ್ಫಾರ್ಮ್ಗೆ ಏನು ಇದೆ ಕಾಯಕಲ್ಪ ತೋರ್ಬೇಕಾ? ಅದ್ ಹೇಳ್ತಾ ಇದ್ದೀರಲ್ವಾ ಈಗ? ಅಡ್ರೆಸ್ ಮಾಡಿಸ್ತೀನಿ. ನೀವು ಇರಿ, ಒಂದ್ ನಿಮಿಷ ಕಂಪ್ಲೇಂಟ್ ಯಾವ್ದು ಕೊಟ್ಟಿದ್ರೆ ಆ ಕೆಲಸ ಮಾಡಿ. ಇಲ್ಲ, ಒಂದ್ ಕೆಲಸ ಮಾಡಿ ಮೇಡಮ್ ಅವ್ರಿಗೆ ಹೇಳಿ, ನಿಮ್ ಕಮಿಷನರ್ ಕರ್ಸಿ ಅಂತ. ನಿಮ್ ಕಮಿಷನರ್ ಬಂದು ಎಲ್ಲ ಸ್ಥಳೀಕರು ಹೇಳ್ತಾರೆ, ಇಲ್ಲ ರೀ, ನೀವು ಅವತ್ತು ಹಂಪ್ ಹಾಕಕ್ಕೆ ಇವ್ರು ಯಾರು ನಿಮ್ಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿ ಒಂದೇ ಕಾರಣಕ್ಕೆ ಇಟ್ಕೊಂಡು ಎನ್ಕ್ರಾಚ್ಮೆಂಟ್ ನೀವು ಕ್ಲಿಯರ್ ಮಾಡಿಸ್ತೀವಿ ಅಂತ ಬಂದು ಈ ಬಡವರ ಮೇಲೆ ನೀವು ಈ ರೀತಿಯಾಗಿಂತ ಕ್ರಮವನ್ನು ಕೈಗೊಂಡಿದ್ದಾರೆ. ಅದು BBMP ಅಧಿಕಾರಿಗಳ ಜೊತೆ ಜಗಳ ಮಾಡಿ ಅವ್ರಿಗೆ ಹಿಂಸೆ ಕೊಟ್ಟು ಕರ್ಕೊಂಡ್ ಬಂದು ಎನ್ಕ್ರಾಚ್ಮೆಂಟ್ ಮಾಡಿಸ್ತಾ ಇದ್ರು. ಏನಕ್ಕೆ ಮಳೆ ಬರ್ತಿತ್ತು, ಟಾರ್ ಹಾಕಿಲ್ಲ ಅಂತ ಹೇಳಿದ್ರು ಸಪೋರ್ಟ್ ಮಾಡಿ ಅಂತ ಹೇಳ್ತಾರ. ಮಳೆ ಬಂದಾಗ ಬರ್ತಾ ಇತ್ತು, ಮಳೆ ಬರ್ತಾ ಇತ್ತು, ಟಾರ್ ಹಾಕುವಾಗ ಮಳೆ ಬರ್ತಾ ಇತ್ತ, ಬಿಸ್ಲಿಂದ ನನಗೆ ತಾರಲ್ಲ ಬೇಕಾಗಿರೋದು, ಮೊದಲು ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿ ಒಂದೇ ಕಾರಣಕ್ಕೆ ಇಟ್ಕೊಂಡು ಎನ್ಕ್ರಾಚ್ಮೆಂಟ್ ನೀವು ಕ್ಲಿಯರ್ ಮಾಡಿಸ್ತೀವಿ ಅಂತ ಬಂದು ಈ ಬಡವರ ಮೇಲೆ ನೀವು ಈ ರೀತಿಯಾಗಿಂತ ಕ್ರಮವನ್ನು ಕೈಗೊಂಡಿದ್ದಾರೆ. ಅದು BBMP ಅಧಿಕಾರಿಗಳ ಜೊತೆ ಜಗಳ ಮಾಡಿ ಅವ್ರಿಗೆ ಹಿಂಸೆ ಕೊಟ್ಟು ಕರ್ಕೊಂಡ್ ಬಂದು ಎನ್ಕ್ರಾಚ್ಮೆಂಟ್ ಮಾಡಿಸ್ತಾ ಇದ್ರು. ಸೊಮ್ಮೆ ಆ ಬಡವ್ರ ಶಾಪ ತಡ್ತಾ ಇರತ್ತಾ? ಆ ಎಮ್ಮ ಹೆಂಗ್ ಹತ್ಕೊಂಡು ಹೋದ್ಲು? ಬಡವ್ರ ಶಾಪ ತಟ್ಟದೇ ಇರುತ್ತೆ ನಿಮಗೆ. ರೇ, ನಿಮ್ ತಾಕತ್ತಿದ್ರೆ, ನಿಮ್ಗೆ ಅಷ್ಟೊಂದು ಧೈರ್ಯ ಹುಮ್ಮಸ್ಸು ಎಲ್ಲ ಇದ್ರೆ ಹೋಗ್ರಿ, ಎಂತೆಂಥ ಎನ್ಕ್ರಾಚ್ಮೆಂಟ್ಗಳು, ಎಂತೆಂಥ ಬಿಲ್ಡಿಂಗ್ಗಳು ತೋರಿಸ್ತೀನಿ ಬನ್ರಿ. ನಾವು ಲೆಕ್ಕಕ್ಕಿಲ್ದಷ್ಟು ತೋರಿಸ್ತೀವಿ, ಬನ್ನಿ. ಇದೇ ಏರಿಯಾದಲ್ಲೇ ತೋರಿಸ್ತೀವಿ, ನಾನು ದಾಸರಳ್ಳಿನಲ್ಲೇ ತೋರಿಸ್ತೀವಿ.
ಹೋಗಿ ಕೇಳ್ರಿ, ಅವ್ರ ಮೇಲೆ ಹಾಕ್ರಿ ಎಷ್ಟು ಎನ್ಕ್ರಾಚ್ಮೆಂಟ್ ಆಗಿದೆ, ಎಂತೆಂಥ ದೊಡ್ಡ ದೊಡ್ಡ ಅಂಗಡಿಗಳವರು, ದೊಡ್ಡ ದೊಡ್ಡ ಮಾಲ್ಗಳವರು, ಶಾಪ್ನವರು ಅವರೆಲ್ಲ ಮಾಡೋ ಎನ್ಕ್ರಾಚ್ಮೆಂಟ್ ಮಾಡ್ಕೊಂಡಿದ್ರೆ ಅಂಥದಕ್ಕೆ ಹಾಕಿ ಅವ್ರ ಹತ್ರ ಜಗಳ ಮಾಡಿ ಹೊಡೆದಾಡಿ ತೆರವುಗೊಳಿಸಿ ಆಗ ಮೆಚ್ತೀವಿ ನಿಮ್ಮನ್ನ ಒಳ್ಳೆ ಸಾಮಾಜಿಕ ಕಳಕಳಿಯಪ್ಪ ಹೋರಾಟಗಾರರು ಅಂತ. ಬಟ್ ಆಫ್ಟರ್ ಆಲ್ ಎಲ್ಲ ಆದ್ಮೇಲೆ ಆ ಯಪ್ಪ ಒಪ್ಕೋತಾರೆ, ಹೌದು ಇವರು ಅವತ್ತು ಹಂಪ್ ಹಾಕ್ಸ್ಲಿಕ್ಕೆ ನನಗೆ ಸಹಕಾರ ಕೊಡ್ಲಿಲ್ಲ, ಅದಕ್ಕೆ ನಾನು ಇವರಿಗೆ ಇವತ್ತು ಕ್ರಮ ತಗೊಂಡು ಕಂಪ್ಲೇಂಟ್ ಮಾಡಿ BBMP ಅಧಿಕಾರಿಗಳನ್ನ ಕರೆಸಿ ಕ್ರಮ ತಗೊಂಡು ಇವ್ರನ್ನೆಲ್ಲ ತೆರವುಗೊಳಿಸ್ತಾ ಇದೀವಿ ಅಂತ ಒಪ್ಕೋತಾರೆ. ಕೊನೆಗೆ ಮಾತುಕತೆ ನಾವೇ ಅಲ್ಲಿ ಹೋಗ್ತೀವಿ, ನಮ್ಮ ಸವಾಲ್ ತಂಡ ಮೇಲೆ ಹೋಗುತ್ತೆ. ನಮ್ಮ ಸವಾಲ್ ತಂಡ ಅವ್ರ ಹತ್ರ ಮಾತಾಡಿ ಆ ವಕೀಲರಿಗೆ, ನಿಮ್ಗೇನು ಸ್ವಾಮಿ, ನಿಮ್ಗೆ ಇಲ್ಲಿ ಹಂಪ್ ಹಾಕ್ಸ್ಕೊಡ್ಬೇಕು ತಾನೆ ಅಂತೇಳಿ ಹಂಪ್ ಹಾಕ್ಸ್ಕೊಡ್ತೀವಿ, ಇಲ್ಲಿ ಬಡವ್ರ ಬಗ್ಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾವು ಸಮಾಧಾನ ಮಾಡಿ ಅವರೊಡನೆ ಚರ್ಚಿಸಿ ಆ ಹಂಪ್ ಮಾಡಬೇಕು, ಹಂಪ್ ಹಾಕ್ಸ್ಲಿಕ್ಬೇಕಂತ ವ್ಯವಸ್ಥೆಯನ್ನ ಮಾಡಿ ಬಂದು ಹಂಪ್ ಹಾಕ್ಸ್ಕೊಟ್ಮೇಲೆ ಅಯ್ಯಪ್ಪ ಸುಮ್ಮನಾಗ್ತಾರೆ. ನೋಡಿ ಎಂತ ವಿಚಿತ್ರ ಮಾನಸಿಕತೆ ಇರುತ್ತೆ ಇವರಿಗೆಲ್ಲ. ಅವ್ರು ಹೇಳ್ತಾರೆ, ನಾನು ಇಲ್ಲಿ ಶಾಲಾ ಮಕ್ಕಳ ಪ್ರಾಣವನ್ನು ಉಳಿಸ್ಲಿಕ್ಕೋಸ್ಕರ ನಾನು ಈ ರೀತಿಯಾದಂಥ ಕ್ರಮ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಎಂತ ಬೂಟಾಟಿಕೆ ಮಾತು ಗೊತ್ತಾ ಅದು. ಸೀರಿಯಸ್ಲಿ ಅವರಿಗೆ ಶಾಲಾ ಮಕ್ಕಳ ಪ್ರಾಣವನ್ನು ಉಳಿಸ್ಬೇಕು ಅಂತಿದ್ದಿದ್ರೆ ಅದೇ ಕಾಂಪೌಂಡಿಗೆ ಒತ್ತಾಗಿ ಒಂದು ಟ್ರಾನ್ಸ್ಫಾರ್ಮರ್ ಇದೆ, ಆ ಟ್ರಾನ್ಸ್ಫಾರ್ಮರ್ನ ಅವ್ರು ಎತ್ತಂಗಡಿ ಮಾಡಿಸ್ಲಿ. ಅದು ಶಾಲೆಗೆ ಅಂಟಿಕೊಂಡೇ ಇರುವಂತ ಟ್ರಾನ್ಸ್ಫಾರ್ಮರ್, ಅದರಿಂದ ಎಷ್ಟು ಡೇಂಜರ್ ಇದೆ. ಮಕ್ಕಳಲ್ಲೇ ಓಡಾಡ್ತಾರೆ, ಅದೇ ಕಂಬಾಡ್ಕೊಂಡು ಆಟ ಆಡ್ತಾರೆ. ಅದನ್ನು ತೆರವುಗೊಳಿಸ್ರಿ, ಅದು ನಿಮ್ಮ ನಿಜವಾದ ಸಾಮಾಜಿಕ ಕಳಕಳಿ. ಯಾರೋ ಬಡವರನ್ನ ಪಾಪ ತಳ್ಳಗಾಡಿನಲ್ಲಿ ಇಟ್ಕೊಂಡು ಯಾವುದೋ ಡಬ್ಬದಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡೋರನ್ನ ನೀವು ಅಲ್ಲಿಂದ ಓಡಿಸಿ ಹೊಟ್ಟೆ ಮೇಲೆ ಹೊಡಿತಾರಲ್ಲ, ಇದು ಸರಿನಾ? ಇಂತಹ ಮಾನಸಿಕ ವಿಕಲತೆ ಇರುವಂತಹ ಸಾಮಾಜಿಕ ಕಳಕಳಿ ವ್ಯಕ್ತಿಗಳು ನಮ್ಮ ಸಮಾಜಕ್ಕೆ ಬೇಕಾಗಿಲ್ಲ. ವಕೀಲರೇ, ನಿಮ್ಮ ಹೋರಾಟ ದರ್ಪ ಯಾರು ನಿಮಗೆ ಸರಿಯಾಗಿರ್ತಾರೆ, ಇದಕ್ಕಿಂತ ದೊಡ್ಡ ದೊಡ್ಡ ಎನ್ಕರೇಜ್ಮೆಂಟ್ ಯಾರು ಬಲಿಷ್ಠವಾಗಿರ್ತಾರೆ, ಯಾರು ಎಂತೆಂಥ ಅನ್ಯಾಯಗಳು ಮಾಡೋದು ಅಂಥವ್ರ ಮೇಲೆ ತೋರಿಸಿ. ಇಂಥ ಬಡವ ಬಗ್ಗರ ಮೇಲೆ ಬರೀ ವಕೀಲರಿಗೆ ಹೇಳ್ತಾಳೆ ಇದನ್ನ, ಯಾವುದೇ ಸಾಮಾಜಿಕ ಹೋರಾಟಗಾರರು ಹೇಳ್ತಾ ಇದ್ದೀನಿ, ಇಂಥ ಬಡ ಬಗ್ಗರ ಮೇಲೆ ನಿಮ್ಮ ದರ್ಪ ದೌರ್ಜನ್ಯ ತೋರಿಸ್ಬೇಡಿ. ಇದು ನಮ್ಮ ಸವಾಲ್ ತಂಡದಿಂದ, ನಮ್ಮ ಸವಾಲ್ ಚಾನೆಲ್ನಿಂದ ಒಂದು ಕಳಕಳಿಯ ಮನವಿ. ನಮಸ್ಕಾರ, ಧನ್ಯವಾದಗಳು.